ಟು ಮೈ ಚಾನಲ್ ನಂದನ ಲೋಕ ಬೆಂಗಳೂರು. ಫ್ರೆಂಡ್ಸ್, ಇವತ್ತು ನಾನು ಆನೇಕಲ್ ತಾಲೂಕು ಕರ್ಪೂರು ಗ್ರಾಮ ಪಂಚಾಯಿತಿ ಹತ್ರ ಮಹಿಳೆಯ ದಿನಾಚರಣೆ ಅಂಗವಾಗಿ ಇಲ್ಲಿ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಮತ್ತು ಇಲ್ಲಿ ಒಂದು ಒಕ್ಕೂಟ ಮಾಡ್ಕೊಂಡಿದ್ದಾರೆ. ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳೆಲ್ಲ ಸೇರಿ ಒಂದು ಒಕ್ಕೂಟವನ್ನು ಪಂಚಾಯಿತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಅವರ ಒಕ್ಕೂಟದ ಮಹಿಳೆಯರು ಮತ್ತು ಅಂಗನವಾಡಿ ಟೀಚರ್ಸು ಮತ್ತು ಆಶಾ ಕಾರ್ಯಕರ್ತರು ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಮುಖಂಡರು ಮತ್ತು PDO ಸರು ಎಲ್ಲರೂ ಈ ಸಮಾರಂಭಕ್ಕೆ ಆಗಮಿಸ್ತಿದ್ದಾರೆ. ಮಹಿಳೆಯರಿಗೋಸ್ಕರ ಒಂದು ಚಿಕ್ಕದಾಗಿ ಗೇಮ್ಸ್ನ ಸಹ ಏರ್ಪಡಿಸಿದ್ರು. ಅದು ಯಾವುದ್ಯಾವುದಂದರೆ ರಂಗೋಲಿ ಸ್ಪರ್ಧೆ, ಮ್ಯೂಸಿಕಲ್ ಚೇರು, ಲೆಮನ್ ಆ್ಯಂಡ್ ಸ್ಪೂನ್, ಬಲೂನ್ ಸ್ಪರ್ಧೆ, ಈ ಥರ ಅನೇಕ ಸ್ಪರ್ಧೆಗಳನ್ನು ಸಹ ಏರ್ಪಡಿಸಿದ್ರು. ಅದರಲ್ಲಿ ವಿಜೇತರಾದಂಥವರಿಗೆ ಇವತ್ತು ಬಹುಮಾನ ಸಹ ವಿತರಣೆ ಮಾಡ್ತಿದ್ದಾರೆ. ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಯಾವ್ಯಾವ ಕಾರ್ಯಕ್ರಮ ಅಂತ ನಿಮಗೂ ಸಮೇತ ತೋರಿಸ್ತೀನಿ ಬನ್ನಿ. ಈಗ ಕಾರ್ಯಕ್ರಮಕ್ಕೆ ಹೋಗೋಣ ಬನ್ನಿ. ಬೇರೆ ಕಾಣೆ ಶ್ರೀ ಕೃಷ್ಣಪ್ಪ ಎಂ ರವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂಜಮ್ಮರವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ರಾಧಾರವರು ಬಂದಿದ್ದಾರೆ ಸದಸ್ಯರು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜ್ಯೋತಿ ಲಕ್ಷ್ಮಿ ಮೇಡಮ್ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಭಾಗ್ಯಮ್ಮರವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಸರಳಾ ಮೇಡಮ್ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲ ಹೆಣ್ಣುಮಕ್ಕಳು ತುಂಬ ಆಸಕ್ತಿಯಿಂದ ಆಗಮಿಸಿದರೆ ನಿಮಗೆಲ್ಲರಿಗೂ ಸಹ ಈ ದಿನದ ಶುಭಾಶಯಗಳನ್ನು ಕೋರುತ್ತಾ, ಹೆಣ್ಣು ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಸಹೋದರಿಯಾಗಿ, ಮಡದಿಯಾಗಿ ಒಂದಲ್ಲ ಎರಡಲ್ಲ ನಾನಾ ರೀತಿಯ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾಳೆ. ಹೆಣ್ಣಿಗೆ ಈಗಲೇ ಅಲ್ಲ, ಎಂದಿನ ಕಾಲದಿಂದಲೂ, ಅನಾದಿ ಕಾಲದಿಂದಲೂ, ಪ್ರಪಂಚದ ಸೃಷ್ಟಿಯಿಂದಲೂ ಸಹ ಹೆಣ್ಣು ಮಗುವಿಗೆ ತನ್ನದೇ ಆದಂಥ ಒಂದು ಪ್ರತ್ಯೇಕವಾದಂಥ ಒಂದು ಸ್ಥಾನ ಇದೆ. ಆ ಸ್ಥಾನವನ್ನು ಅಂದಿನ ಕಾಲದಿಂದಲೂ ಪ್ರತಿಯೊಬ್ಬರು ಸಹ ತನ್ನದೇ ಆದಂಥ ಗೌರವವನ್ನು ಕೊಡ್ತಾ ಇದ್ದಾರೆ. ಅಂತಹ ಒಂದು ಗೌರವವನ್ನು ಕೊಡುವಂತಹ ಒಂದು ದಿನ ಇದು ಮಹಿಳಾ ದಿನಾಚರಣೆ. ಮಹಿಳಾ ದಿನಾಚರಣೆ ಎಂದರೆ ದಿನಕ್ಕೆ ಸೀಮಿತವೇ ಅಲ್ಲ, ಇದು ವ್ಯಾಪಕವಾಗಿ ನಡೆಯುವಂತಹ ಜೀವನ ಪೂರ್ತಿ ನಡೆಯುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಇಂಥ ಒಂದು ದಿನಕ್ಕೆ ಸಾಕ್ಷೀಭೂತರಾಗಿ ಎಲ್ಲ ಸೇರಿ ಒಂದು ದಿನಾಚರಣೆಯನ್ನು, ಒಂದು ಪುರುಷರಾಗ್ಬೋದು, ಸ್ತ್ರೀಯರಾಗ್ಬೋದು, ಎಲ್ಲರೂ ಸೇರಿ ಒಟ್ಟಿಗೆ ಒಂದು ದಿನಾಚರಣೆ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಮಹತ್ವವಾದಂಥ ವಿಚಾರವಾಗಿದೆ. ಈ ಒಂದು ದಿನಾಚರಣೆಗೆ ಒಂದು ಮಹತ್ವವನ್ನು ಕೊಟ್ಟು ಒಂದು ದಿನಾಚರಣೆಯನ್ನು ಮಾಡಬೇಕು ಅಂತ ಅಂದುಕೊಂಡು ಮಹಿಳೆಯರಿಗೆ ಒಂದು ಗೌರವವನ್ನು ಕೊಡುವಂತಹ ದಿನವನ್ನು ನಮ್ಮ ಕರ್ಪೂರು ಗ್ರಾಮ ಪಂಚಾಯಿತಿಯಿಂದ ಮಾಡಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರವಾಗಿದೆ. ಮೊದಲನೇದಾಗಿ ಈ ಒಂದು ದಿನಾಚರಣೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕರ್ಪೂರು ಗ್ರಾಮ ಪಂಚಾಯಿತಿ ಎಲ್ಲರಿಗೂ ಸಹ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.
ಕಾರ್ಯಕ್ರಮ ಬಂದ್ಬಿಟ್ಟು ಅನಿಮಿಯಾ ಮುಕ್ತ ಭಾರತ್ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾವು ಮೈನ್ ಆಗ್ಬಿಟ್ಟು 5 ವರ್ಷದಿಂದ ಏನು 60 ವರ್ಷದ ಹೆಣ್ಮಕ್ಳಿದಾರೋ ಅವರಿಗೆಲ್ಲ HP ಸ್ಕ್ರೀನಿಂಗ್ ಅಂದ್ರೆ ಹಿಮೋಗ್ಲೋಬಿನ್ ಸ್ಕ್ರೀನಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ನಿಜಕ್ಕೂ ಇದು ಒಂದು ಅರ್ಥಪೂರ್ಣವಾದ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ ಮಾಡಬಹುದು. ಇದು ಒಂದು ಸಂಭ್ರಮವೂ ಹೌದು, ಸವಾಲುಗಳನ್ನು ಮಾತಾಡುವಂತಹ ಜಾಗವೂ ಆಗ್ತದೆ ಅಂತ ಹೇಳ್ತಾ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ತು. ಯಾಕೆ ನಾವು ಈ ದಿನವನ್ನು ಆಚರಣೆ ಮಾಡ್ತೀವಿ ಅಂತಂದ್ರೆ, ಕ್ಲಾರಾ ಜೆಟ್ಲಿನ್ ಅನ್ನುವಂತಹ ಜರ್ಮನ್ ಮಹಿಳೆ ಗಾರ್ಮೆಂಟ್ ವರ್ಕರ್ಸ್ನಲ್ಲಿ ಕೆಲಸ ಮಾಡುವಾಗ, ನಿಮಗೆ ಗೊತ್ತಿದೆ ಈಗ ಎಲ್ಲ ಮೆಷಿನ್ ಬಂದಿರೋದು, ಆಗ ಯಾವುದೇ ಒಂದು ಮೆಷಿನ್ಗಳಿಲ್ಲ, ಎಲ್ಲ ಒಡೆದು ಮಾಡಿ ಆ ಡಸ್ಟ್ ಎದುರೆ ಒಳಗೆ ಹೋದ್ರೂ ಕೂಡ ಅದನ್ನೂ ಲೆಕ್ಕಿಸದೆ ದುಡಿದು ತನ್ನ ಮಕ್ಕಳಿಗೆ ಗಂಜಿ, ವಿದ್ಯಾಭ್ಯಾಸ, ಮನೆಯಲ್ಲಿರುವಂತಹ ಹಿರಿಯರಿಗೆ ಒಂದೊತ್ತು ಊಟ ಕೊಡುವಂತಹ ಪ್ರಸಂಗಗಳು ನಾವು ಕಣ್ಣಲ್ಲಿ ನೋಡಿರುವಂಥದ್ದು. ಆಗ ದುಡಿಯುವಂತಹ ಮಹಿಳೆಯರಿಗೆ ಸಮಾನ ವೇತನ ಇರಲಿಲ್ಲ. ಇವತ್ತಿಗೂ ಕೂಡ ನಮ್ಮ ದುಡಿಯುವ ಮಹಿಳೆಯರಿಗೆ ಸಮಾನ ವೇತನ ಕೊಟ್ಟಿಲ್ಲ, ಆದ್ರೂ ಕೂಡ ಉಸಿರಾಡಬಹುದು. ಇದೆಲ್ಲವೂ ಕೂಡ ಹೋರಾಟದಿಂದ ಬಂದಂಥದ್ದು. ಆಗ ಹೋರಾಟದ ಕಿಚ್ಚು ಹತ್ತಿ UN ವಿಮೆನ್ ಡಿಕ್ಲೇರ್ ಮಾಡ್ತು. ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಘೋಷಣೆ ಮಾಡಿ, ಅದು ಸಂಭ್ರಮ ಒಂದಾದ್ರೆ ಸವಾಲುಗಳನ್ನ ಮತ್ತು ಹೋರಾಟದ ಕಿಚ್ಚನ್ನ ಹಚ್ಚುವಂತಹ ದಿನ ಅದಾಯ್ತು. ಇವತ್ತು ನಾವೆಲ್ಲ ಹೋರಾಟಗಾರರು ಏನಿದ್ದೀವಿ, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಹೋರಾಟದ ದಿನವನ್ನಾಗಿನೇ ನಾವು, ದುಡಿಯುವ ವರ್ಗದ ದಿನವನ್ನಾಗಿನೇ ನಾವು, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಅನ್ನುವಂತಹ ಹೋರಾಟದ ದನಿಯಾಗಿನೇ ನಾವಿವತ್ತು ಆ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ.
ಏನೇ ಮಹಿಳಾ ದಿನಾಚರಣೆಗೆ ಒಂದೇ ಒಂದು ಅಡ್ವೈಸ್ ಕೊಡ್ಬೋದಂದರೆ ಮಹಿಳೆಯರು ಆರೋಗ್ಯಕ್ಕೆ ಮೇಯ್ನು ಇದು ಕೊಡಬೇಕು. ಬೆಳಗ್ಗೆ ಮಕ್ಕಳಿಗೆ ಟಿಫನ್ ಮಾಡೋದು, ಮಧ್ಯಾಹ್ನ ಊಟ ಮಾಡೋದು ಎಲ್ಲ ಮಾಡೋದ್ರಲ್ಲಿ ನಿಮ್ಮ ಆರೋಗ್ಯ ನೀವು ಕೆಡಿಸ್ಕೊತಾ ಇದ್ದೀರಾ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ಫ್ರೆಂಡ್ಸ್, ನೋಡಿದ್ರಲ್ಲ ಕಾರ್ಯಕ್ರಮ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಒಕ್ಕೂಟ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಮತ್ತು ಇದರಿಂದ ಜನಗಳಿಗೆ ಏನು ಅನುಕೂಲ ಮತ್ತು ಯಾವ ರೀತಿ ಇದರ ಬೆಳವಣಿಗೆಗಳೇನು, ಇದರ ಚಟುವಟಿಕೆಗಳೇನು ಮತ್ತು ಈ ಒಕ್ಕೂಟ ಯಾವ ರೀತಿ ಇವ್ರು ರಚನೆ ಮಾಡ್ಕೊಂಡಿದ್ದಾರೆ, ಅದರಿಂದ ಮಹಿಳೆಯರಿಗಾಗುವಂಥ ಅನುಕೂಲಗಳು ಏನೇನಿದ್ದಾವೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.